ಪೊಲೀಸ್ ಅಧಿಕಾರಿಯ ಮುಂದೆ ಬಿಜೆಪಿ ಶಾಸಕರು ಅಳಲನ್ನ ತೋಡ್ಕೊಂಡಿದ್ದಾರೆ. ಪದೇ ಪದೇ ನನ್ನ ಲೊಕೇಶನ್ ಅನ್ನ ಸರ್ಚಿಂಗ್ ಮಾಡಲಾಗ್ತಾ ಇದೆ. ನೋಡಿ, ಪೊಲೀಸ್ ಅಧಿಕಾರಿಯ ಮುಂದೆ ಬಿಜೆಪಿ ಶಾಸಕರು ಅಳಲು ತೋಡ್ಕೊಂಡಿರೋದು. ಪದೇ ಪದೇ ಅವರ ಲೊಕೇಶನ್ ಅನ್ನ ಸರ್ಚ್ ಮಾಡಲಾಗ್ತಾ ಇದೆಯಂತೆ. ರಾಯಚೂರು ನಗರ ಶಾಸಕರಾದಂತಹ ಡಾಕ್ಟರ್ ಶಿವರಾಜ್ ಪಾಟೀಲ್ ಅಳಲು ತೋಡ್ಕೊಂಡಿರೋದು ಪೊಲೀಸ್ ಅಧಿಕಾರಿಯ ಮುಂದೆ. ಎಸ್ಪಿ ಎಂ ಪುಟ್ಟಮಾದಯ್ಯ ಅವರ ಮುಂದೆ ಶಾಸಕರು ಅಳಲು ತೋಡ್ಕೊಂಡಿದ್ದಾರೆ. ತಿಂಗಳಲ್ಲಿ 70 ರಿಂದ 80 ಸಾರಿ ನನ್ನ ಲೊಕೇಶನ್ ತೆಗೆಸ್ತಾರೆ. ರಾಯಚೂರು ಎಸ್ಪಿ ಕಚೇರಿಯಲ್ಲಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಅಳಲು ತೋಡ್ಕೊಂಡಿದ್ದಾರೆ. ಬಿಜೆಪಿ ಶಾಸಕರ ಮೊಬೈಲ್ ಲೊಕೇಶನ್ ಅನ್ನ ಹಾಗಾದ್ರೆ ಯಾರು ತೆಗೆಸ್ತಾ ಇದ್ದಾರೆ? 70 ಸರಿ ತೆಗಿಸ್ತಾರೆ. ನನ್ನ ಲೊಕೇಶನ್ ತಿಂಗಳಲ್ಲಿ 70 ಸರಿ ತೆಗಿಸ್ತಾರ. ನನ್ನ ಲೊಕೇಶನ್ ಪೊಲೀಸ್ ಸ್ಟೇಷನ್ ನಿಂದ ತೆಗಿಸ್ತಾರ. ನಿಮ್ಗೆ ಇನ್ನು ಏನ್ ಗೊತ್ತು ಸರ್ ಪೊಲೀಸ್ ಸ್ಟೇಷನ್ಗಳ ಬಗ್ಗೆ? ನಂದು ಲೊಕೇಶನ್ ತೆಗಿಸ್ತಾರೆ, 70 ಸರಿ ತೆಗಿಸ್ತಾರ. ಲೊಕೇಶನ್ ಏನ್ ಮಾಡ್ತೀರಿ? ಇಂತ ಯಾಕೆ ಮಾಡ್ತಾರೋ ಏನ್ ಮಾಡ್ತಾರೋ? ನಾವೇನ ಕೆಟ್ಟದ್ ಮಾಡಿದ್ರಲ್ಲ ಗಮನಕ್ಕೆ ತರೋದು. ಅವ್ನ ಲೊಕೇಶನ್ ತೆಗೋನ್ ಯಾವನ ಆನಂತ ಇಲ್ಲಿ ಅವ್ರಿಗೆ 70 ಸರಿ ತೆಗೆದಾರ. ನಂದು ಲೊಕೇಶನ್ ಒಂದು ತಿಂಗಳಲ್ಲಿ ತೆಗೆದಾರ. ನನ್ನ ಲೊಕೇಶನ್ ತಿಂಗಳಲ್ಲಿ 70 ಸರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠಸ್ವಾಮಿ. ನೀಲಕಂಠಸ್ವಾಮಿ, ಪೊಲೀಸ್ ಅಧಿಕಾರಿ ಮುಂದೆ ಬಿಜೆಪಿ ಶಾಸಕರು ಅಳಲು ತೋಡ್ಕೊಂಡಿದ್ದಾರೆ. ಸುಮಾರು 70 ರಿಂದ 80 ಬಾರಿ ತಿಂಗಳಿಗೆ ನನ್ನ ಲೊಕೇಶನ್ ಅನ್ನ ತೆಗೆಸ್ತಾ ಇದ್ದಾರೆ ಸರ್ ಅಂತ ಹೇಳಿ ಏನೆಲ್ಲ ಪ್ರಾಬ್ಲಮ್ಗಳನ್ನ ಹೇಳ್ಕೊಂಡಿದ್ದಾರೆ, ಯಾರೀ ಕೆಲಸ ಮಾಡ್ತಿದ್ದಾರೆ, ಆ ಬಗ್ಗೆ ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾರಾ ಶಾಸಕರು? ಏನ್ ಕತೆ? ನಿಜ ಪೂರ್ಣಿಮಾ, ರಾಯಚೂರಿನಲ್ಲಿ ಇದೀಗ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನೋದು ನಡೀತಾ ಇರ್ತಕ್ಕಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ನೋಡಿದ ಸಂದರ್ಭದಲ್ಲಿ ರಾಯಚೂರಿನಲ್ಲಿ ಎಲ್ಲೋ ಒಂದು ಕಡೆ ಬಿಜೆಪಿಗೆ ಶಾಸಕ ರಾಯಚೂರು ನಗರ ಶಾಸಕ ಏನಿದ್ದಾರೆ, ಬಿಜೆಪಿ ನಗರ ಶಾಸಕರು, ಇವರು ಈ ಒಂದು ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಎಸ್ಪಿ ಅವರ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿರ್ತಕ್ಕಂಥದ್ದು. ಸ್ವಾಮಿ ಮಾತಾಡಿ, ಕೇಳಿಸ್ತಾ ಇದೆ ನಿಮ್ ಧ್ವನಿ, ಮಾತಾಡಿ. ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಪಿ ಅವರ ಹತ್ರ ಹೋಗಿರ್ತಾರೆ. ಇತ್ತೀಚೆಗೆ ವೆಸ್ಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಓರ್ವ ಲಾಕಪ್ ಡೆತ್ ವಿಚಾರವಾಗಿ ಸಂಬಂಧಪಟ್ಟಂತೆ ಮಾತಾಡಕ್ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಎಸ್ಪಿ ಅವರ ಜೊತೆಗೆ ಏನೋ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಅಂದ್ರೆ ರಾಯಚೂರು ನಗರದಲ್ಲಿ ಇರ್ತಕ್ಕಂಥ ಕೆಲ ಪೊಲೀಸ್ ಸ್ಟೇಷನ್ಗಳು ನಾನು ಎಲ್ಲಿಗೆ ಹೋದ್ರು ಕೂಡ ನನ್ನ ಮೊಬೈಲ್ ಲೊಕೇಶನ್ ಅನ್ನ ಟ್ರ್ಯಾಪ್ ಮಾಡ್ತಾರೆ, ನಾನು ಏನ್ ಕೆಲಸ ಮಾಡ್ತೀನಿ ಅನ್ನೋ ವಿಚಾರನ ತಿಳ್ಕೊಳ್ತಾ ಇದ್ದಾರೆ. ಯಾಕೆ ಹೀಗ್ ಮಾಡ್ತಾರೆ ಗೊತ್ತಿಲ್ಲ. ಆದ್ರೆ ಪ್ರತಿ ತಿಂಗಳಿಗೆ ನಂದು 70 ಬಾರಿ ಏನು ಲೊಕೇಶನ್ ಟ್ರ್ಯಾಪ್ ಆಗುತ್ತೆ. ಇದು ಒಂದಲ್ಲ ಎರಡಲ್ಲ 2-3 ತಿಂಗಳಿಂದಲೂ ಕೂಡ ಈ ಒಂದು ಘಟನೆ ನಡೀತಾ ಇದೆ ಅಂತ ಒಂದು ಆಕ್ರೋಶವನ್ನ, ಅಸಮಾಧಾನವನ್ನ ಹೊರ ಹಾಕಿರ್ತಕ್ಕಂಥದ್ದು. ಇಲ್ಲಿ ಈ ಒಂದು ಮಾತು ಯಾಕೆ ಬಂತು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇನ್ನು ರಾಜಕೀಯವಾಗಿ ಶಿವರಾಜ್ ಪಾಟೀಲ್ ಅವರು ಕಳೆದ 15 ವರ್ಷಗಳಿಂದ ರಾಯಚೂರು ನಗರ ಶಾಸಕರಾಗಿದ್ದಾರೆ. ಇವ್ರನ್ನ ಏನಾದ್ರೂ ರಾಜಕೀಯವಾಗಿ ಅವ್ರ ಹೆಸರು ಕೆಡಿಸ್ಬೇಕು ಅಂತ ಆಗ್ತಾ ಇದೆಯಾ ಅನ್ನೋ ನಿಟ್ಟಿನಲ್ಲಿ ಇವರು ಸಾಕಷ್ಟು ಅಸಮಾಧಾನವನ್ನ ಎಸ್ಪಿ ಪುಟ್ಟಮಾದಯ್ಯ ಅವರ ಮುಂದೆ ಹೊರ ಹಾಕಿರ್ತಕ್ಕಂಥದ್ದು. ಯಾಕಂತಂದ್ರೆ ಈಗಾಗ್ಲೇ ರಾಯಚೂರು ಜಿಲ್ಲೆಯಿಂದ ಕಾಂಗ್ರೆಸ್ ನಲ್ಲಿ NS ಬೋಸರಾಜ್ ಅವರು ಸಚಿವರಿದ್ದಾರೆ ಮತ್ತು ಸಾಕಷ್ಟು ಜನ ಕಾಂಗ್ರೆಸ್ ಮುಖಂಡರು ಶಿವರಾಜ್ ಪಾಟೀಲ್ ಅವರ ಹೆಸರು ಕೆಡಿಸೋದಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಮಾರ್ಮಿಕವಾಗಿ ಏನು ಪೊಲೀಸರ ವಿರುದ್ಧವೇ ಶಾಸಕರು ತಮ್ಮ ಅಸಮಾಧಾನವನ್ನ ಹೊರ ಹಾಕಿರ್ತಕ್ಕಂಥದ್ದು. ಇಲ್ಲಿ ಇದೀಗ ಜಿಲ್ಲೆಯಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು. ಇಲ್ಲಿ ಹಲವು ಜನ ಏನು ಶಿವರಾಜ್ ಪಾಟೀಲ್ ಅವರು ಈವನ್ PSI ಗಳ ವಿರುದ್ಧ ಮತ್ತು CPI ಗಳ ವಿರುದ್ಧವೇ ಈ ಒಂದು ಏನೋ ಆರೋಪವನ್ನ ಮಾಡ್ತಾ ಇರ್ತಕ್ಕಂಥ. ಪೊಲೀಸರು ಯಾಕೆ ನನ್ನ ಲೊಕೇಶನ್ ಟ್ರ್ಯಾಪ್ ಮಾಡ್ತಾರೆ? ನಾನೇನು ಅವ್ರಿಗೆ ತಪ್ಪು ಮಾಡಿದೀನಿ? ಮತ್ತು ಯಾವುದೇ ತಪ್ಪು ಮಾಡಿದ್ರೆ ನನ್ನ ಲೊಕೇಶನ್ ಅನ್ನ ಯಾಕೆ ಟ್ರ್ಯಾಪ್ ಮಾಡ್ತಾರೆ ಮತ್ತು ಯಾರು ಟ್ರ್ಯಾಪ್ ಮಾಡಿಸ್ತಿದ್ದಾರೆ? ಈ ಬಗ್ಗೆ SP ಅವರೇ ನಿಮಗೆ ಗೊತ್ತಿಲ್ಲ ಅಂತ ನೇರವಾಗಿ ಅವರಿಗೆ ಹೇಳ್ತಾರೆ ಮತ್ತು ಯಾರು ಟ್ರ್ಯಾಪ್ ಮಾಡ್ತಿದ್ದಾರೆ ಅವ್ರಿಗೆ ಅನಾವಶ್ಯಕವಾಗಿ ಏನೋ ಅವಾಚ್ಯ ಶಬ್ದಗಳಿಂದ ಕೂಡ ನಿಂದಿಸಿರ್ತಕ್ಕಂಥದ್ದು. ಪೂರ್ಣಿಮಾ, ಈಗ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಈಗ ದೂರು ದಾಖಲಿಸಿಲ್ಲ ಪ್ರಸ್ತುತ, ಬಟ್ SP ಅವರು ಗಮನಕ್ಕೆ ತಂದಿದ್ದಾರೆ. ಇದನ್ನ ಮುಂದುವರಿಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ನೀಡಿರ್ತಕ್ಕಂಥದ್ದು. ಪೂರ್ಣಿಮಾ, ಥ್ಯಾಂಕ್ ಯು ನೀಲಕಂಠಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.